ಹಾಯ್ ಆಲ್, ಇದು ಸಂಕ್ರಾಂತಿ ಹಬ್ಬದ ವ್ಲಾಗು. ನಿಮ್ಮೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಈಗಾಗಲೇ ಒಂದು ಮಿನಿ ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಈ ಹಬ್ಬ ಯಾಕೋ ನಮಗೆ ಅಷ್ಟು ಖುಷಿನ ಕೊಟ್ಟಿಲ್ಲ. ಇಡೀ ದಿನ ನಾವು ಹಾಸ್ಪಿಟಲ್ನಲ್ಲಿ ಕಳೆಯೋ ಥರ ಆಯಿತು ಅಂದ್ಬಿಟ್ಟು ತುಂಬಾನೇ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದೆ. ಲಾಸ್ಟ್ ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೆ. ನಾನು ಮಕ್ಕಳಿಗೆ ಈ ಥರ ಟ್ರೆಡಿಷ್ನಲ್ ಆಗಿ ಬಟ್ಟೆ ಹಾಕಬೇಕು, ಹಾಗೆ ಒಂದು ಹೇರ್ ಸ್ಟೈಲ್ ಎಲ್ಲ ನೋಡ್ಕೊಂಡಿದ್ದೀನಿ, ಅದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾವುದೂ ಈ ಸಲ ಮಾಡೋದಕ್ಕಾಗಲಿಲ್ಲ. ಆಗುತ್ತೆ, ಲೈಫ್ ಅಂದಮೇಲೆ ಅದೇ ಥರನೇ ಅಲ್ವಾ. ನಾವು ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅನ್ನೋದು ಏನಿರೋದಿಲ್ಲ. ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು. ಸರಿ ಅಂದ್ಬಿಟ್ಟು ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಹಂಗೆ ಮುಂದೆ ಒಂದು ಸ್ಟೆಪ್ನ ಇಟ್ಕೊಂಡು ನೋಡೋಣ, ನೆಕ್ಸ್ಟ್ ವರ್ಷನಾದರೂ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಫ್ಯಾಮಿಲಿ ಜೊತೆಲಿ ಮಾಡೋ ಥರ ಆಗಲಿ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಹಬ್ಬದ ದಿನ ಅಲ್ಲಿ ಅವರೆಕಾಯಿ ಬಳಸ್ಕೊಂಡು ಅಡುಗೆನ ಮಾಡ್ಕೊಳ್ಬೇಕು. ಅಂದರೆ ಅವರೆಕಾಯಿ ಕಡಲೆಕಾಯಿನೆಲ್ಲ ಬೇಯಿಸಿ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಬೇಕಾಗಿತ್ತು. ನಾನು ಬೆಳಗ್ಗೆ ಪೂಜೆ ಮಾಡಿರೋದ್ರಿಂದ ನಿಮಗೆ ಯಾವುದೇ ಒಂದು ವಿಡಿಯೋನ ನಾನು ಮಾಡಿಕೊಂಡು ಶೇರ್ ಮಾಡೋ ಅಷ್ಟು ನನಗೆ ಟೈಮ್ ಇರಲಿಲ್ಲ. ಅದಕ್ಕೆ ಪೂಜೆ ವಿಡಿಯೋ ಯಾವುದೂ ಶೇರ್ ಮಾಡಿಲ್ಲ. ಯಾಕೆ ಅಂದರೆ ನಾವು ಹಬ್ಬದ ಹಿಂದಿನ ದಿನ ರಾತ್ರಿ ನಮ್ಮತ್ತೆನ ಸುಮ್ಮನೆ ಚೆಕಪ್ಗೆ ಅಂತ ಕರ್ಕೊಂಡೋದ್ವಿ. ಚೆಕಪ್ ಕರ್ಕೊಂಡೋದಾಗ ಒಂದಿನ ಎಲ್ಲ ಅಬ್ಸರ್ವೇಷನಲ್ಲಿ ಇರಬೇಕು ಅಂತ ಹೇಳಿದ್ರು. ಸೊ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಬ್ಬದ ದಿನಾನೇ ಒಂದಿನ ಫುಲ್ ಇರಬೇಕಾಗಿ ಬಂತು. ಸೊ ಅಲ್ಲೇ ಅಡ್ಮಿಟ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ನೈಟೆಲ್ಲ ನಮ್ಮ ಹಸ್ಬೆಂಡೇ ಅಲ್ಲಿದ್ದರು. ಮಾರ್ನಿಂಗ್ ಬರಬೇಕಾದ್ರೆ ಹಬ್ಬದ ದಿನ ನಮ್ಮ ಅತ್ತೆಗೆ ಬ್ರೇಕ್ಫಾಸ್ಟ್ ಎಲ್ಲ ಕೊಡಿಸ್ಬಿಟ್ಟು ಬಂದರು. ಯಾಕಂದರೆ ಹಬ್ಬ ಇದ್ದಿದ್ದರಿಂದ ನಾನು ಇಲ್ಲಿ ಮಾಡಿ ತೊಗೊಂಡೋಗೋದಕ್ಕೆ ಮನೇಲಿ ಬೇಗ ಪೂಜೆ ಎಲ್ಲ ಮಾಡಬೇಕಾಗಿತ್ತಲ್ಲ, ಟೈಮ್ ಆಗಲಿಲ್ಲ. ಸೊ ಅದಕ್ಕೆ ಹೋಟೆಲ್ನಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಕೊಡಿಸಿದ್ರು. ಅದೆಲ್ಲ ಆದಮೇಲೆ ನಾನು ಮಕ್ಕಳಿಗೆಲ್ಲ ಬೇಗ ಬೇಗ ಸ್ನಾನ ಮಾಡಿಸಿ ಬೆಳಗ್ಗೆನೆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಎಲ್ಲ ಆದಮೇಲೆ ಇಲ್ಲಿ ಅಡುಗೆಗೆ ಪ್ರಿಪ್ರೇಷನ್ನ ಮಾಡ್ಕೊತಿದ್ದೀನಿ. ಯಾಕೆ ಅಂದರೆ ಹಾಸ್ಪಿಟಲ್ಗೆ ಬಾಕ್ಸ್ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ಬೇಕಲ್ಲ, ಅದಕ್ಕೋಸ್ಕರ ಸಿಂಪಲಾಗೆ ಅವರು ತಿನ್ನೋವಂಥ ಅಡುಗೆನೇ ಮಾಡ್ಕೊತಿದ್ದೀನಿ. ಯಾವುದೇ ಒಂದು ಅವರೆಕಾಯಿ ಅಂದರೆ ಇದ್ಕಿದ ಬೇಳೆ ಮಾಡ್ತಿದ್ದೆ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ. ಈ ವರ್ಷ ಮಾಡಲಿಲ್ಲ, ಮಸಾಲೆ ಐಟಮ್ ಎಲ್ಲ ತಿನ್ನಬಾರ್ದಲ್ವ, ಅವ್ರಿಗೆ ತುಂಬ ಕಫ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಕಾಯೆಲ್ಲ ಬೇಡ ಅಂದ್ಬಿಟ್ಟು ತಿಳಿ ಸಾಂಬಾರನ್ನ ಮಾಡ್ಕೊತಿದ್ದೀನಿ. ತಿಳಿ ಸಾರು ಹಾಗೆ ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಅವರೆಕಾಯಿ ಸಬ್ಬಕ್ಕಿ ಸೊಪ್ಪು ಎರಡನ್ನೂ ಬಳಸ್ಕೊಂಡು ಪಲ್ಯನ ಮಾಡ್ಕೊತಿದ್ದೀನಿ. ಅಡುಗೆ ಎಲ್ಲ ಆದಮೇಲೆ ಬಾಕ್ಸ್ನ ಪ್ಯಾಕ್ ಮಾಡಿಕೊಂಡು ನಾನು ಮಧ್ಯಾಹ್ನ ಊಟನ ತೊಗೊಂಡು ಹೋಗ್ತಿದ್ದೀನಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತೀನಿ. ಹೋಗಿ ಸಂಜೆ ಡಿಸ್ಚಾರ್ಜ್ ಅಂತ ಕೂಡ ಹೇಳಿದ್ದಾರೆ, ಅಂದರೆ ಒಂದೇ ದಿನ ಅಂತ ಹೇಳಿದರು ಅಷ್ಟೇ. ನೋಡೋಣ ಡಿಸ್ಚಾರ್ಜ್ ಆಗುತ್ತಾ ಇಲ್ವಾ ಅಂತ. ಡಿಸ್ಚಾರ್ಜ್ ಆದರೆ ಒಂದೇ ಸಲ ಮುಗಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಅಕಸ್ಮಾತ್ ಏನಾದರೂ ಇನ್ನೂ ಇರಬೇಕು ಅಂತ ಅಂದರೆ ಸರಿ ಅಂದ್ಬಿಟ್ಟು ನಾನು ಬಂದು ಮತ್ತೆ ಸಂಜೆ ಪೂಜೆನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನಾನಿಲ್ಲಿ ಸಾಂಬಾರು ಒಗ್ಗರಣೆಗೆ ಸಾಸಿವೆ ಎಣ್ಣೆನ ಬಳಸ್ಕೊಂಡೆ. ನಾನು ಸುಮಾರು ಸಲ ಅಡುಗೆ ಮಾಡೋವಾಗ ಸಾಸಿವೆ ಎಣ್ಣೆ ಯೂಸ್ ಮಾಡುವಾಗ ಕಮೆಂಟ್ನಲ್ಲಿ ಕೇಳಿದ್ದೀರಾ, ಸಾಸಿವೆ ಎಣ್ಣೆ ಯೂಸ್ ಮಾಡಿದ್ರೆ ತುಂಬ ಸ್ಮೆಲ್ ಇರುತ್ತೆ ಅಲ್ವಾ, ಹೇಗೆ ಯೂಸ್ ಮಾಡ್ತೀರಾ ಅಂತ ಕೇಳ್ತಿದ್ರಿ. ಸಾಸಿವೆ ಎಣ್ಣೆನ ಯೂಸ್ ಮಾಡೋಂಥ ರೀತಿ ಇದೆ ಅಷ್ಟೇ, ಬಟ್ ಅಡುಗೆಲಿ ಯಾವುದೇ ಒಂದು ಸ್ಮೆಲ್ ಬರೋದಿಲ್ಲ. ಒಗ್ಗರಣೆಗೆ ನಾವು ಏನು ಎಣ್ಣೆ ಕಾಯಿಸ್ತೀವಲ್ಲ, ಆವಾಗ ಅದು ಎಣ್ಣೆ ಚೆನ್ನಾಗಿ ಕಾಯ್ಬೇಕು ಅಷ್ಟೇ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಅಡುಗೆ ಮಾಡಿಕೊಂಡ್ರೆ, ನೀವು ಸಾಸಿವೆ ಎಣ್ಣೆ ಬಳಸ್ಕೊಂಡು ಅಡುಗೆ ಮಾಡಿದ್ದೀರಾ ಅನ್ನೋದು ಒಂದು ಚೂರು ಕೂಡ ಎಲ್ಲೂ ಗೊತ್ತಾಗೋದಿಲ್ಲ. ನಾನು ಪಲ್ಯಕ್ಕೆ ಒಗ್ಗರಣೆ ಆಗಿರ್ಬೋದು, ಸಾಂಬಾರಿಗೆ ಪ್ರತಿಯೊಂದಕ್ಕೂ ಸಾಸಿವೆ ಎಣ್ಣೆನ ಬಳಸ್ಕೊಂಡೇ ಮಾಡ್ಕೊತೀನಿ. ಸಾಸಿವೆ ಎಣ್ಣೆ ತಿನ್ನೋದ್ರಿಂದ ನಮ್ಮ ಮೈಗೆ ತುಂಬಾ ಒಳ್ಳೆಯದು. ಅಂದರೆ ಒಂದೇ ಎಣ್ಣೆ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಇಲ್ಲ. ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಸಾಸಿವೆ ಎಣ್ಣೆ, ಈ ಥರ ಹಲವಾರು ಎಣ್ಣೆಗಳನ್ನ ಮೈಗೆ ಸೇರಿಸ್ತಾ ಬರಬೇಕು ಯಾವುದನ್ನ ಒಂದು ರೂಪದಲ್ಲಿ. ನೆನ್ನೆ ತೊಗೊಂಡು ಬಂದಿದ್ದೆ ಹಬ್ಬಕ್ಕೆ ಅಂದ್ಬಿಟ್ಟು ಫ್ಲವರ್ಸ್ನೆಲ್ಲ. ನಿಮಗೆ ಗೊತ್ತು, ಆಲ್ರೆಡಿ ನಾನು ಧನುರ್ಮಾಸದ ವಿಡಿಯೋ ಶೇರ್ ಕೂಡ ಮಾಡಿದ್ದೀನಿ. ಲಾಸ್ಟ್ ದಿನದ ಧನುರ್ಮಾಸ ಪೂಜೆ, ಆವಾಗ ನಾನು ಪೂಜೆಗೆ ದೇವಸ್ಥಾನಕ್ಕೆ ಹೋದಾಗ ನಾನು ಹೂವನ್ನ ತೊಗೊಂಡು ಬಂದಿದ್ನಲ್ಲ, ಅದು ಕೂಡ ನಾನು ನಿಮಗೆ ಆ ವಿಡಿಯೋನಲ್ಲೇ ಶೇರ್ ಮಾಡಿದ್ದೆ. ಸೊ ಅದನ್ನು ನಾನು ಹಬ್ಬದ ದಿನ ವಾಸ್ಗೆ ಇಡಬೇಕು ಅಂತ ಆಸೆ ಪಟ್ಟಿದ್ದೆ. ಸೊ ಅದಕ್ಕೆ ತಂದಿದ್ದು. ಈಗಾಗಲೇ ಎಲ್ಲ ಬಾಡೋಗ್ತಿತ್ತು. ಹಾಗೆ ಅಡುಗೆ ಮಾಡ್ಕೊಂಡ್ಮೇಲೆ ನೆನಪಾಯಿತು ನನಗೆ, ಅದನ್ನು ಕೂಡ ವಾಸ್ನಲ್ಲಿ ಹಾಕಿ ಇಟ್ಬಿಡೋಣ, ಇನ್ನು ಮತ್ತೆ ಹಂಗೆ ಇಟ್ಟರೆ ಬಾಡೋಗಿ ವೇಸ್ಟ್ ಆಗುತ್ತೆ ಅಂತ ಹಾಕ್ತಿದ್ದೀನಿ. ನಾನು ಬಾಕ್ಸ್ಗೆ ಸ್ವಲ್ಪ ಹೆಚ್ಚಾಗಿ ಪ್ಯಾಕ್ ಮಾಡ್ಕೊತಿದ್ದೀನಿ. ಯಾಕೆಂದರೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದೀನಲ್ಲ ಹಾಸ್ಪಿಟಲ್ಗೆ. ಮಕ್ಕಳು ಕೂಡ ಇನ್ನು ಬರೋದು ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಲ್ಲೇ ಊಟ ಮಾಡ್ಕೊಳ್ಳಿ ಅಂದ್ಬಿಟ್ಟು ಹೆಚ್ಚಾಗಿಯೇ ಅನ್ನ ಸಾಂಬಾರು ಪಲ್ಯ ಎಲ್ಲ ತೊಗೊತಿದ್ದೀನಿ. ನೋಡಬೇಕು ಎಷ್ಟೊತ್ತಿಗೆ ಆಗುತ್ತೆ ಅಂತ. ಬಂದಮೇಲೆ ಎಳ್ಳು ಬೆಲ್ಲನೆಲ್ಲ ಮಕ್ಕಳ ಕೈಯಲ್ಲಿ ಬೀರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಗ ಆದರೆ ಖಂಡಿತವಾಗ್ಲೂ ಅದನ್ನು ಕೂಡ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ನಾವು ಇವಾಗ ಹಾಸ್ಪಿಟಲ್ಗೆ ಬಂದ್ವಿ. ಮಕ್ಕಳಿಗೆ ಹಬ್ಬ ಆಗಿರೋದ್ರಿಂದ ಲಂಗ ಬ್ಲೌಸ್ನೇ ಹಾಕ್ಕೊಂಡೆ. ಬಟ್ ಬೇರೆ ಡ್ರೆಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದು ಸಿಂಪಲಾಗಿ ಹಾಸ್ಪಿಟಲ್ಗೆ ಅಂದ್ಬಿಟ್ಟು ಹಾಕಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಅಷ್ಟೇ. ಆ್ಯಂಡ್ ನಾವು ಬರೋ ಅಷ್ಟರಲ್ಲಿ
ನಮ್ಮ ಅತ್ತೆಗೆ ನೆಬ್ಲೈಸೇಷನ್ನ ಹಾಕಿದ್ರು. ಸೊ ಅದಕ್ಕೆ ಒಂದು 10 ಮಿನಿಟ್ಸ್ ಟೈಮ್ ಇನ್ನೂ ಇತ್ತು. ಅದು ಆಗಬೇಕು, ಇವಾಗ ತಾನೇ ಹಾಕಿದ್ದೀವಿ ಅಂತಂದರು. ನಾವು ಕೂಡ ಅದೆಲ್ಲ ಮುಗಿಲಿ ಅಂತ ವೆಯ್ಟ್ ಮಾಡಿ ಅದಾದಮೇಲೆ ಊಟನ ಬಡಿಸ್ಕೊಟ್ಟೆ. ಸೊ ಮಕ್ಕಳು ಖುಷಿಯಾಗಿ ಅವರೇ, ಯಾಕಂದರೆ ಅವ್ರಿಗೇನು ಗೊತ್ತಾಗುತ್ತೆ ಅಲ್ವಾ ಮಕ್ಕಳಿಗೆ, ಅವ್ರಿಗೇನೋ ಒಂದು ಕಡೆ ಎಲ್ಲೋ ಹೋಗ್ತೀವಿ ಬರ್ತೀವಿ ಒಂಥರ ಆಟ ಥರ ಇರುತ್ತೆ. ಇನ್ನು ಚಿಕ್ಕ ಮಕ್ಕಳಲ್ವಾ, ಅವ್ರಿಗೆ ಏನು ಸೀರಿಯಸ್ನೆಸ್ ಎಲ್ಲ ಇನ್ನೂ ಅಷ್ಟು ಗೊತ್ತಾಗೋದಿಲ್ಲ. ಅದಕ್ಕೆ ಅವ್ರಿಗೇನೋ ಒಂಥರ ಹಾಸ್ಪಿಟ್ಲ್ಗೆ ಹೋಗೋಣ ಮಮ್ಮಿ, ಇನ್ನು ಯಾವಾಗ ಬರೋದು, ಹೋಗೋಣ ಆ ಥರ ಎಲ್ಲ ಕೇಳ್ಕೊಂಡಿದ್ರು ಅಷ್ಟೇ. ಸೊ ಹಸ್ಬೆಂಡ್ ಅಷ್ಟರಲ್ಲಿ ಕೆಳಗಡೆ ರಿಸೆಪ್ಷನಲ್ಲಿ ಏನೋ ಕೊಟ್ಟರು, ಆ ಸ್ಲಿಪ್ ತೊಗೊಂಡು ಬಂದರು. ಅದೆಲ್ಲ ನೋಡ್ಕೊಂಡು ಹಾಗೆ ಕೂತಿದ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಊಟ ಎಲ್ಲ ಮುಗಿಸಾದ್ಮೇಲೆ ಮಕ್ಕಳಿಗೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಬೆಳಗ್ಗೆನೇ ಪಾಪ ಬೇಗ ಎದ್ದಿದ್ರಲ್ಲ ಹಬ್ಬದ ದಿನ, ಎಲ್ಲ ಬೇಗ ಎದ್ದಿದ್ದಕ್ಕೆ ನಿದ್ದೆ ಬಂದುಬಿಡ್ತು. ಊಟ ಮಾಡಿ ಇಲ್ಲ ಹಾಸ್ಪಿಟಲ್ನಲ್ಲೇ ಮಲ್ಕೊಂಡ್ರು. ಸರಿ ನೋಡೋಣ, ಒಂದೇ ಸಲ ಎಲ್ಲ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋಷ್ಟರಲ್ಲಿ 8 ಗಂಟೆ ಆಗೋಯ್ತು. 8 ಗಂಟೆಯಲ್ಲಿ ಯಾರ ಮನೆಗೆ ಹೋಗಿ ನಾನು ಎಳ್ಳು ಬೆಲ್ಲನ ಕೊಡಲಿ ಅಂದ್ಬಿಟ್ಟು ಫಸ್ಟು ನನಗೆ ನೆನಪಾಗಿದ್ದು ದೇವಿ ದೇವಸ್ಥಾನ. ಫಸ್ಟು ದೇವಿಗೆನೆ ಕೊಡೋಣ ಅಂತ ಅಂದ್ಕೊಂಡು ಮಕ್ಕಳ ಕೈಯಲ್ಲಿ ಕೊಡ್ಸೋಣ ಅಂತ ಕರ್ಕೊಂಡು ಬಂದು ಇಲ್ಲಿ ದೇವಸ್ಥಾನದಲ್ಲೇ ಕೊಡಿಸ್ದೆ. ಅದಾದಮೇಲೆ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದಲ್ಲಿರೋಂತಹ ಬಂದಿದ್ರಲ್ಲ ಭಕ್ತಾದಿಗಳು, ಅವ್ರಿಗೂ ಕೂಡ ನಾನು ಎಳ್ಳು ಬೆಲ್ಲನ ಮಕ್ಕಳ ಕೈಯಲ್ಲಿ ಕೊಡಿಸ್ದೆ. ಸೊ ಇದಾಗಿತ್ತು ನನ್ನ ಈ ವರ್ಷದ ಸಂಕ್ರಾಂತಿ ಹಬ್ಬದ ವ್ಲಾಗು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.